ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರಾ ಅನ್ನೋ ಪ್ರಶ್ನೆ. 2 ಬಾರಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿದಂತ ನರೇಂದ್ರ ಮೋದಿ ಮೂರನೇ ಬಾರಿ ಅವರಿಗೆ ಅವಕಾಶ ಸಿಗತ್ತಾ? ಮೂರನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರಾ? ಎಸ್ ಅಂತಿದೆ ಎಕ್ಸಿಟ್ ಪೋಲ್ಗಳು. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗೋದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಷನ್ ಈಗಾಗಲೇ ಕೊಟ್ಟಿದ್ದಾವೆ. ಅದಕ್ಕೊಂದಿಷ್ಟು ಕಾರಣಗಳನ್ನು ಕೂಡ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಯಾಕೆ ನರೇಂದ್ರ ಮೋದಿಯೇ ಪ್ರಧಾನಿ ಆಗ್ತಾರೆ ಅಥವಾ ಅವರಿಗೆ ಪ್ರಚಂಡ ಬಹುಮತ ಸಿಗುತ್ತೆ ಅನ್ನೋದಕ್ಕೆ ಕಾರಣಗಳನ್ನು ಎಕ್ಸಿಟ್ ಪೋಲ್ಗಳು ಕೊಟ್ಟಿದ್ದಾವೆ. ಎಲ್ಲ ಸಮೀಕ್ಷೆಗಳು ಕೂಡ NDAಗೆ ಜಯ ಅನ್ನುವಂಥ ವರದಿಯನ್ನು ಕೊಟ್ಟಿದ್ದಾವೆ. ಒಂದು ಬಹಳ ಇಂಟ್ರೆಸ್ಟಿಂಗು ಅಂತಂದರೆ 2019ರ ಪ್ರೆಡಿಕ್ಷನ್ ಏನು ಬಂತು, ಎಕ್ಸಿಟ್ ಪೋಲ್ಗಳು ಬಂತು, ಅದರಲ್ಲಿ ಒಂದು 2-3 ಪ್ರಮುಖ ಏಜೆನ್ಸಿಗಳು ಹಂಗ್ ಅಸೆಂಬ್ಲಿಯನ್ನು ಪ್ರೆಡಿಕ್ಟ್ ಮಾಡಿತ್ತು. 240 250 NDA ಗಳಿಕೆ ಇರಬಹುದು ಅಂತ ಹೇಳಿತ್ತು. ಬಟ್ ಈ ಬಾರಿಯ ಎಕ್ಸಿಟ್ ಪೋಲ್ಗಳು ಯಾವುದೂ ಕೂಡ ಹಂಗ್ ಅಸೆಂಬ್ಲಿಯನ್ನು ಪ್ರೆಡಿಕ್ಟ್ ಮಾಡಿಲ್ಲ. ಅಂದರೆ ಅತಂತ್ರ ಲೋಕಸಭೆಯನ್ನು ಪ್ರೆಡಿಕ್ಟ್ ಮಾಡಿಲ್ಲ. ಮೋದಿಗೆ ಅಧಿಕಾರ ಅಂತ ಎಕ್ಸಿಟ್ ಪೋಲ್ಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಎಲ್ಲ ಸಮೀಕ್ಷೆಗಳು ಕೂಡ NDAನೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾವೆ. ಮತ್ತೆ ದೊಡ್ಡ ಜಯದೊಂದಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಖಚಿತ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ಮೂರನೇ ಬಾರಿ ಆ ಮೂಲಕ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವುದು ಖಚಿತ ಆಗ್ತಾ ಇದೆ ಅನ್ನೋದು ಎಕ್ಸಿಟ್ ಪೋಲ್ಗಳು ಕೊಟ್ಟಿರುವಂಥ ಭವಿಷ್ಯ. ನೋಡ್ತಾ ಇದ್ದೀರಿ, ಇದು 2014ರ ಫಲಿತಾಂಶ ಮತ್ತು ಎಕ್ಸಿಟ್ ಪೋಲ್. ಸೊ ಈ ಡೀಟೇಲ್ ನೀವು ಏನು ಗಮನಿಸ್ತಾ ಇದ್ದೀರಿ, ಆ ಕಾಲದಲ್ಲಿ 2014ರಲ್ಲಿ ಮೋದಿ ಒಂದು ಕಲ್ಪನೆಯಾಗಿತ್ತು, ಅಥವಾ ಮೋದಿ ಬಂದರೆ ಏನಾದರೂ ಬದಲಾವಣೆ ಆಗತ್ತೆ ಅನ್ನುವಂಥ ನಿರೀಕ್ಷೆ ಸೃಷ್ಟಿಯಾಗಿತ್ತು. ಬಿಕಾಸ್ UPA ಸರ್ಕಾರ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದ್ದಂಥ ಸಂದರ್ಭ ಅದು 2014. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಕೂಡ ಮಾಡಲಾಯಿತು. ಸ್ವತಃ LK ಅಡ್ವಾಣಿಯವರೇ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿದರು. ಅದು ಎಷ್ಟರ ಮಟ್ಟಿಗೆ BJPಗೆ ಬೂಸ್ಟ್ ಕೊಡ್ತು ಅಂತಂದ್ರೆ, ನರೇಂದ್ರ ಮೋದಿಯವರ ಪ್ರಚಾರ ಕಾರ್ಯಗಳಿಗೆ ಸೇರ್ತಾ ಇದ್ದಂಥ ಜನಸ್ತೋಮವೇ ಅಥವಾ ಅವರ ಪರವಾಗಿ ಸೃಷ್ಟಿಯಾಗಿದ್ದಂಥ ಅಲೆಯೇ ಈ ಬಾರಿ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಖಚಿತ ಅನ್ನುವಂಥ ಫೀಲನ್ನು ಕೊಟ್ಟಿತ್ತು ಇಡೀ ದೇಶದ ಜನರಿಗೆ. ಪರಿಣಾಮ ಏನಾಯಿತು ಅಂತಂದರೆ, ಹಿಂದಿ ಹಾರ್ಟ್ಲ್ಯಾಂಡ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತು ಈ ಭಾಗ ಎಲ್ಲವೂ ಕೂಡ ಈಸಿಯಾಗಿ BJP ತೆಕ್ಕೆಗೆ ಬಿತ್ತು. ದಕ್ಷಿಣದಲ್ಲಿ ಕರ್ನಾಟಕದಲ್ಲಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಂದು ಸ್ವಲ್ಪ ಫೈಟ್ ಕೊಟ್ಟರು ಬಿಟ್ಟರೆ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದ್ದು BJPನೇ ಕರ್ನಾಟಕದಲ್ಲೂ ಕೂಡ. ಈ ರೀತಿ ನರೇಂದ್ರ ಮೋದಿಯವರ ದರ್ಬಾರ್ ಶುರುವಾಯಿತು 2014ರಿಂದ. ಎಕ್ಸಿಟ್ ಪೋಲ್ ಆ ಸಂದರ್ಭದಲ್ಲಿ ಏನು ಬಂದಿತ್ತು ಅನ್ನೋದನ್ನು ಕೂಡ ನೀವು ನೋಡಬಹುದು. ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಷನ್ ಏನು ಕೊಟ್ಟಿದ್ವು ಅಂತ. NDA 336 ರಿಸಲ್ಟ್ ಬಂದಿತ್ತು, UPA 60, ಅದರಲ್ಲಿ 40ರ ಆಸುಪಾಸು ಕಾಂಗ್ರೆಸ್. ಅಧಿಕೃತ ವಿಪಕ್ಷ ಸ್ಥಾನವೂ ಕೂಡ ಸಿಗಲಿಲ್ಲ ಅವರಿಗೆ. ಅದರ್ಸ್ 147 ಸೀಟನ್ನು ಆ ಸಂದರ್ಭದಲ್ಲಿ ಗೆದ್ದಿತ್ತು. ಸೊ ಇದು 2014ರ ಫಲಿತಾಂಶ. 19ರದೊಮ್ಮೆ ನೋಡ್ಬಿಡೋಣ. ನೋಡ್ತಾ ಇದ್ದೀರಿ, ಇದು ರಿಸಲ್ಟ್ ಬಂದಿದ್ದು. ಆಕ್ಚುಯಲ್ ರಿಸಲ್ಟು NDA 353, UPA 91, ಅದರ್ಸ್ 98. ಎಕ್ಸಿಟ್ ಪೋಲ್ ಈ ರೀತಿ ಬಂದಿತ್ತು, ನೋಡ್ತಾ ಇದ್ದೀರಿ. ಸೊ ಈ ಎಕ್ಸಿಟ್ ಪೋಲ್ನಲ್ಲಿ ಇಂಡಿಯಾ ಟುಡೇ ಕೊಟ್ಟಿರುವಂಥ ಎಕ್ಸಿಟ್ ಪೋಲ್ ಬಹುತೇಕ ನಿಜ ಆಗಿತ್ತು. ಇದು ಪೋಲ್ ಆಫ್ ಪೋಲ್ ನೀವು ನೋಡ್ತಾ ಇರೋದು. ಅಂದರೆ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಒಟ್ಟು ಸರಾಸರಿ ತೆಗೆದಂಥ ಸಂದರ್ಭದಲ್ಲಿ ಈ ರೀತಿಯ ಫಲಿತಾಂಶವನ್ನು ಆ ಸಂದರ್ಭದಲ್ಲಿ 2019ರಲ್ಲಿ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಷನ್ ಕೊಟ್ಟಿದ್ರು. ಈ ಬಾರಿ ಇಂಟ್ರೆಸ್ಟ್ ಇರೋದು ಅದೇ. ಯಾಕೆ ಅಂತಂದರೆ, ಎಲ್ಲ ಎಕ್ಸಿಟ್ ಪೋಲ್ಗಳು 300+ ಅಂತಲೇ ಹೇಳ್ತಾ ಇರೋದು NDA ಮೈತ್ರಿಕೂಟಕ್ಕೆ. ಕೆಲವಂತೂ 377, ಇನ್ನು ಕೆಲವು 400 ದಾಟಿ 400ರ ಸೀಟನ್ನು ದಾಟಿ NDA ಮೈತ್ರಿಕೂಟ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ. ಸೊ ಯಾವ ಎಕ್ಸಿಟ್ ಪೋಲು ಕೂಡ NDA ಸೋಲತ್ತೆ ಅಂತ ಹೇಳ್ತಾ ಇಲ್ಲ, ಅಥವಾ NDAಗೆ ಬಹುಮತ ಬರುತ್ತೆ, BJPಗೆ ನಂಬರ್ಸ್ ಕಡಿಮೆ ಬರುತ್ತೆ, ಇದನ್ನು ಹೇಳ್ತಾನೆ ಇಲ್ಲ. ಅಂದರೆ BJP ಒಂದು 250 260 ಬಂದು, NDA ಒಂದು 280, ಅಂದರೆ ಉಳಿದ ಪಕ್ಷಗಳು ಸೇರಿ ಒಂದು 280 ಈ ರೀತಿ ಬರುತ್ತಾ ಅಂತ ಕೇಳಿ ಅದನ್ನೂ ಹೇಳ್ತಾ ಇಲ್ಲ ಎಕ್ಸಿಟ್ ಪೋಲ್ಗಳು. ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರ ಕ್ಲಿಯರ್ ಇದೆ. 300ರ ಮೇಲೇನೆ NDA, 320 340 360 370
400 ಇದು NDA. ಈ ರೀತಿ ಬಂತು ಅಂತಂದರೆ BJP ಒಂದೇ 300ರ ಗಡಿ ದಾಟುತ್ತೆ ಅಂತ ಲೆಕ್ಕ. 310 320ರ ಗಡಿ ದಾಟುತ್ತೆ BJP ಒಂದೇ ಅಂತ. ಒಂದು ವೇಳೆ BJP ಒಂದೇ 300ರ ಗಡಿ ದಾಟ್ತು ಅಂತಂದರೆ ಯಾರ ಹಂಗೂ ಇಲ್ಲದೆ ಸರ್ಕಾರವನ್ನು ನಡೆಸಬಹುದು. JDUನ ಅಗತ್ಯನೂ ಇರಲ್ಲ, ಶಿವಸೇನೆಯ ಅಗತ್ಯನೂ ಇರಲ್ಲ, ಈ ಕಡೆ ಚಂದ್ರಬಾಬು ನಾಯ್ಡು ಅವರ ಅಗತ್ಯನೂ ಇರಲ್ಲ. ಅವರನ್ನು ಸ್ನೇಹಿತರಾಗಿ ಪಕ್ಕದಲ್ಲಿ ಇಟ್ಕೊಳ್ಳಬಹುದೇ ವಿನಃ ಅವರನ್ನು ಕೇಳಿ ಸರ್ಕಾರ ನಡೆಸಬೇಕಾದಂಥ ಅನಿವಾರ್ಯತೆ BJPಗೆ ಇರೋದಿಲ್ಲ. ಆ ರೀತಿಯ ನಂಬರ್ ಬಂದರೆ 14ರಲ್ಲೂ ಆಗಿದ್ದದೇ, 19ರಲ್ಲೂ ಆಗಿದ್ದು ಅದೇ. BJP ಯಾರ ಹಂಗಲ್ಲೂ ಕೂಡ ಸರ್ಕಾರ ಮಾಡಲಿಲ್ಲ ಮತ್ತು ಇಂಥವರನ್ನ ಕೇಳಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥ ಸ್ಥಿತಿಯೂ BJPಗೆ ಬಂದಿಲ್ಲ ಕಳೆದ 10 ವರ್ಷದಲ್ಲಿ. ಈ ಬಾರಿಯೂ ಕೂಡ ಅಂಥದ್ದೇ ಸ್ಥಿತಿ ಬರುತ್ತೆ ಅಂತ ಈ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ.